ನಾವೆಲ್ಲ ಚಾಂಟ್ ಮಾಡುವಾಗ ನಮಗೆ ನೆನಪಾಗೋದು ಶಂಕರರು. ಹಾಗೆ ಕಜೆ ಆಯುರ್ವೇದಂ ಅಂದಾಗ ನಮ್ಗೆ ನೆನಪಾಗೋದು ಗಿರಿಧರ್ ಅವರು. ಅವರು ಅತ್ಯಂತ ಶಿಸ್ತು ಸಂಯಮದಿಂದ ಇರುವಂತಹ ಒಬ್ಬ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಆಯುರ್ವೇದ ತಜ್ಞರಂದರೆ ತಪ್ಪಾಗಲಾರದು. ಎವ್ರಿ ಇಲ್ ಹ್ಯಾಸ್ ಅ ಪಿಲ್, ಎವ್ರಿ ಪಿಲ್ ಹ್ಯಾಸ್ ಅ ಇಲ್. ಪ್ರತಿಯೊಂದು ರೋಗಕ್ಕೂ ಒಂದು ಔಷಧಿ ಇದೆ. ಪ್ರತಿಯೊಂದು ಔಷಧಿಯಿಂದ ಒಂದು ರೋಗ ಇದೆ. ಎವ್ರಿ ಇಲ್ ಹ್ಯಾಸ್ ಅ ಪಿಲ್, ಎವ್ರಿ ಪಿಲ್ ಹ್ಯಾಸ್ ಅ ಇಲ್. ಬಿಫೋರ್ ಇಲ್ ಆ್ಯಂಡ್ ಪಿಲ್ ಕಿಲ್, ಪ್ರಾಕ್ಟೀಸ್ ಯೋಗ, ಅಡಾಪ್ಟ್ ಆಯುರ್ವೇದ. ದಿಸ್ ಇಸ್ ಮೈ ಮೆಸೇಜ್. Allopathy is like a lower court. Homeopathy, naturopathy are like a high court. Yoga and Ayurveda are like a supreme court. Ayurveda says, tell me what you eat, I will tell you what you are ಅಂತ. ನಾವು ಏನನ್ನು ತಿಂತೀವಿ ಅದರ ಮೇಲೆ ನಮ್ಮ ಆರೋಗ್ಯ ನಿಂತಿರ್ತದೆ. ಆ ಹಿನ್ನೆಲೆಯಲ್ಲಿ ಬರುವ 3 ದಿನಗಳ ಕಾಲ ಈ ಆಯುರ್ವೇದ ಸಮ್ಮೇಳನ ಏನು ನಡೀತಾ ಇದೆ, ಇದಕ್ಕೆ ಮೂಲ ಕರ್ತೃ ಅಂತಂದರೆ ನಮ್ಮ ಗಿರಿಧರ್ ಕಜೆಯವರು. ಅವರ ನೇತೃತ್ವದಲ್ಲಿ ಇಡೀ ಆಯುರ್ವೇದದ ಶ್ರೇಷ್ಠ ವೈದ್ಯರು. ಈ ಆಯುರ್ವೇದದ ವಿಶೇಷತೆ ಅಂತಂದರೆ, ಈ ಸಮ್ಮೇಳನದ ವಿಶೇಷ ಅಂತಂದರೆ, ನಾವು ಯಾವಾಗ ಆಯುರ್ವೇದವನ್ನು ಮಾತಾಡ್ತೀವಿ, ಯಾವಾಗ ನಾವು ಯೋಗದ ಬಗ್ಗೆ ಮಾತಾಡ್ತೀವಿ, ಇವತ್ತೇನಾಗಿದೆ ಅಂತಂದರೆ ನಾವು ಅಲೋಪತಿಯನ್ನು ಹೇಟ್ ಮಾಡೋದು ಒಂದು ಕಡೆಗೆ ನಡೀತಾ ಇದೆ. ಅಲೋಪತಿ ಈಸ್ ಅ ಗ್ರೇಟ್ ಸೈನ್ಸ್. ಅಲೋಪತಿ, ಆಯುರ್ವೇದ, ಯೋಗ ನಾವೆಲ್ಲ ಹೇಗೆ ಹೋಗಬೇಕು ಅಂದರೆ ಒಂದಕ್ಕೊಂದು ಜೋಡಿಯಾಗಿ ಕೆಲಸವನ್ನು ಮಾಡಬೇಕು. ಎಲ್ಲರ ಮೂಲ ಉದ್ದೇಶ ಏನಪ್ಪ? ನಾವೆಲ್ಲರೂ ಆರೋಗ್ಯವಂತರಾಗಬೇಕು. ಆದರೆ ನಮ್ಮ ಸಂಕಲ್ಪ ಏನಪ್ಪ ಅಂತಂದರೆ ಔಷಧಿ ಇಲ್ಲದ ಆರೋಗ್ಯ ನಮ್ಮದಾಗಬೇಕು. ಆರೋಗ್ಯಂ ಧನ ಸಂಪದಂ ಅಂತ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಮಾತನಾಡುವ ಮಂಜುನಾಥ ಬಂದಿದ್ದಾರೆ. ಅವರು ಮತ್ತಾರು ಅಲ್ಲ, ನಮ್ಮ ವೀರೇಂದ್ರ ಹೆಗಡೆಯವರು. ನಾವೊಂದು 25 ವರ್ಷಗಳ ಹಿಂದೆ ಡಾಕ್ಟರ್ ವೈ ರುದ್ರಪ್ಪ ಅವರು ಅಂತಿದ್ದರು. ಅವರ ಆಹ್ವಾನದ ಮೇರೆಗೆ ನಾವು ಶಾಂತಿವನ ಧರ್ಮಸ್ಥಳಕ್ಕೆ ಹೋಗಿದ್ವಿ. ನಮ್ಮೊಬ್ಬರ ಸ್ವಾಮೀಜಿಯವರು, ಇಳಕಲ್ ಅಂತಿದೆ, ಚಿತ್ರಗಿ ಇಳಕಲ್, ಆ ಸ್ವಾಮೀಜಿಯವರು 6 ತಿಂಗಳು ಯಾವುದೇ ಅಲ್ಲೋಪತಿ ಮೆಡಿಸಿನ್ ತೆಗೆದುಕೊಂಡು ಕೂಡ ಪ್ರತಿಯೊಂದು ರಿಯಾಕ್ಟ್ ಆಗ್ತಾ ಇತ್ತು ಅವರಿಗೆ. ಕರ್ನಾಟಕದ ಶ್ರೇಷ್ಠಾತಿ ಶ್ರೇಷ್ಠ ಡಾಕ್ಟರ್ ಹತ್ತಿರ ಅವರನ್ನು ಕರ್ಕೊಂಡು ಹೋದರೂ ಕೂಡ ಅವ್ರು ಯಾರಿಗೂ ಕ್ಯೂರ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ನಮಗೆ ನೆನಪಾಗಿದ್ದು ಡಾಕ್ಟರ್ ವೈ ರುದ್ರಪ್ಪನವರು. ಅವರು ಸಲಹೆ ಮೇರೆಗೆ ಅಲ್ಲಿ 15 ದಿನಗಳ ಕಾಲ ಅಲ್ಲಿ ಶಾಂತಿವನದಲ್ಲಿದ್ದಾಗ ಕೇವಲ 15 ದಿನದಲ್ಲಿ ನ್ಯಾಚುರೋಪತಿ ಚಿಕಿತ್ಸೆ ಮೂಲಕ ಸಂಪೂರ್ಣವಾಗಿ ಆ ಸ್ವಾಮೀಜಿಯವರು ಗುಣಮುಖರಾಗಿದ್ದರು. ಇವತ್ತಿಗೂ ಆ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಅವತ್ತು ಅವರು ಪ್ರತಿದಿನ 38 ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ರು ಅವರು. ಬಟ್ ಕೇವಲ 15 ದಿನ ನಮ್ಮ ಶಾಂತಿವನ ನಿಸರ್ಗ ಚಿಕಿತ್ಸೆಯಲ್ಲಿ ತೆಗೆದುಕೊಂಡಂಥ ಪದ್ಧತಿಯಿಂದ ಕೇವಲ 15 ದಿನದಲ್ಲಿ ಇವತ್ತು ಆ ಸ್ವಾಮೀಜಿ ಸುಮಾರು ಒಂದು 65 ವರ್ಷ ಯಾವೊಂದು ಮಾತ್ರೆಯನ್ನು ತೆಗೆದುಕೊಳ್ಳೋದಿಲ್ಲ. ಅವರು ಸಂಪೂರ್ಣವಾಗಿ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ನಿಸರ್ಗೋಪಚಾರವನ್ನು ಮತ್ತು ಆಯುರ್ವೇದ ತಮ್ಮ ಉಚ್ಛ್ವಾಸ ನಿಶ್ವಾಸ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಂಥ ಒಬ್ಬ ಶ್ರೇಷ್ಠ, ಇನ್ನೂ ಕರ್ನಾಟಕ ಯೋಚನೆ ಮಾಡೋಕ್ಕಿಂತ ಪೂರ್ವದಲ್ಲೇ ನಮ್ಮ ಹೆಗಡೆಯವರು
ಕರ್ನಾಟಕ ನಾಡಿನ ಆರೋಗ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿದವರು. ಅಂಥವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಮ್ಮ ಸಿರಿಗೆರೆಯ ತಳಬಾಳ ಜಗದ್ಗುರು, ಈ ನಾಡಿನ ಅತ್ಯಂತ ಶ್ರೇಷ್ಠ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವಂತಹ ನಮ್ಮ ಸಿರಿಗೆರೆಯ ತಳಬಾಳು ಜಗದ್ಗುಳವರ ಆಶೀರ್ವಚನ ತಾವೆಲ್ಲ ಕೇಳಿದ್ದೀರಿ. ನಾವೆಲ್ಲ ಚಾಂಟ್ ಮಾಡುವಾಗ ನಮಗೆ ನೆನಪಾಗೋದು ಶಂಕರರು. ಹಾಗೆ ಕಜೆ ಆಯುರ್ವೇದಂ ಅಂದಾಗ ನಮ್ಗೆ ನೆನಪಾಗೋದು ಗಿರಿಧರ್ ಅವರು. ಅವರು ಅತ್ಯಂತ ಶಿಸ್ತು ಸಂಯಮದಿಂದ ಇರುವಂತಹ ಒಬ್ಬ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಆಯುರ್ವೇದ ತಜ್ಞರಂದರೆ ತಪ್ಪಾಗಲಾರದು. ಎವ್ರಿ ಇಲ್ ಹ್ಯಾಸ್ ಅ ಪಿಲ್, ಎವ್ರಿ ಪಿಲ್ ಹ್ಯಾಸ್ ಅ ಇಲ್. ಪ್ರತಿಯೊಂದು ರೋಗಕ್ಕೂ ಒಂದು ಔಷಧಿ ಇದೆ. ಪ್ರತಿಯೊಂದು ಔಷಧಿಯಿಂದ ಒಂದು ರೋಗ ಇದೆ. ಎವ್ರಿ ಇಲ್ ಹ್ಯಾಸ್ ಅ ಪಿಲ್, ಎವ್ರಿ ಪಿಲ್ ಹ್ಯಾಸ್ ಅ ಇಲ್. ಬಿಫೋರ್ ಇಲ್ ಆ್ಯಂಡ್ ಪಿಲ್ ಕಿಲ್, ಪ್ರಾಕ್ಟೀಸ್ ಯೋಗ, ಅಡಾಪ್ಟ್ ಆಯುರ್ವೇದ. ದಿಸ್ ಇಸ್ ಮೈ ಮೆಸೇಜ್. Allopathy is like a lower court. Homeopathy, naturopathy are like a high court. Yoga and Ayurveda are like a supreme court. Ayurveda says, tell me what you eat, I will tell you what you are ಅಂತ. ನಾವು ಏನನ್ನು ತಿಂತೀವಿ ಅದರ ಮೇಲೆ ನಮ್ಮ ಆರೋಗ್ಯ ನಿಂತಿರ್ತದೆ. ಆ ಹಿನ್ನೆಲೆಯಲ್ಲಿ ಬರುವ 3 ದಿನಗಳ ಕಾಲ ಈ ಆಯುರ್ವೇದ ಸಮ್ಮೇಳನ ಏನು ನಡೀತಾ ಇದೆ, ಇದಕ್ಕೆ ಮೂಲ ಕರ್ತೃ ಅಂತಂದರೆ ನಮ್ಮ ಗಿರಿಧರ್ ಕಜೆಯವರು. ಅವರ ನೇತೃತ್ವದಲ್ಲಿ ಇಡೀ ಆಯುರ್ವೇದದ ಶ್ರೇಷ್ಠ ವೈದ್ಯರು. ಈ ಆಯುರ್ವೇದದ ವಿಶೇಷತೆ ಅಂತಂದರೆ, ಈ ಸಮ್ಮೇಳನದ ವಿಶೇಷ ಅಂತಂದರೆ, ನಾವು ಯಾವಾಗ ಆಯುರ್ವೇದವನ್ನು ಮಾತಾಡ್ತೀವಿ, ಯಾವಾಗ ನಾವು ಯೋಗದ ಬಗ್ಗೆ ಮಾತಾಡ್ತೀವಿ, ಇವತ್ತೇನಾಗಿದೆ ಅಂತಂದರೆ ನಾವು ಅಲೋಪತಿಯನ್ನು ಹೇಟ್ ಮಾಡೋದು ಒಂದು ಕಡೆಗೆ ನಡೀತಾ ಇದೆ. ಅಲೋಪತಿ ಈಸ್ ಅ ಗ್ರೇಟ್ ಸೈನ್ಸ್. ಅಲೋಪತಿ, ಆಯುರ್ವೇದ, ಯೋಗ ನಾವೆಲ್ಲ ಹೇಗೆ ಹೋಗಬೇಕು ಅಂದರೆ ಒಂದಕ್ಕೊಂದು ಜೋಡಿಯಾಗಿ ಕೆಲಸವನ್ನು ಮಾಡಬೇಕು. ಎಲ್ಲರ ಮೂಲ ಉದ್ದೇಶ ಏನಪ್ಪ? ನಾವೆಲ್ಲರೂ ಆರೋಗ್ಯವಂತರಾಗಬೇಕು. ಆದರೆ ನಮ್ಮ ಸಂಕಲ್ಪ ಏನಪ್ಪ ಅಂತಂದರೆ ಔಷಧಿ ಇಲ್ಲದ ಆರೋಗ್ಯ ನಮ್ಮದಾಗಬೇಕು. ಆರೋಗ್ಯಂ ಧನ ಸಂಪದಂ ಅಂತ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಮಾತನಾಡುವ ಮಂಜುನಾಥ ಬಂದಿದ್ದಾರೆ. ಅವರು ಮತ್ತಾರು ಅಲ್ಲ, ನಮ್ಮ ವೀರೇಂದ್ರ ಹೆಗಡೆಯವರು. ನಾವೊಂದು 25 ವರ್ಷಗಳ ಹಿಂದೆ ಡಾಕ್ಟರ್ ವೈ ರುದ್ರಪ್ಪ ಅವರು ಅಂತಿದ್ದರು. ಅವರು ಆಹ್ವಾನದ ಮೇರೆಗೆ ನಾವು ಶಾಂತಿವನ ಧರ್ಮಸ್ಥಳಕ್ಕೆ ಹೋಗಿದ್ವಿ. ನಮ್ಮೊಬ್ಬರ ಸ್ವಾಮೀಜಿಯವರು, ಇಳಕಲ್ ಅಂತಿದೆ, ಚಿತ್ರಗಿ ಇಳಕಲ್, ಆ ಸ್ವಾಮೀಜಿಯವರು 6 ತಿಂಗಳು ಯಾವುದೇ ಅಲ್ಲೋಪತಿ ಮೆಡಿಸಿನ್ ತೆಗೆದುಕೊಂಡು ಕೂಡ ಪ್ರತಿಯೊಂದು ರಿಯಾಕ್ಟ್ ಆಗ್ತಾ ಇತ್ತು ಅವರಿಗೆ. ಕರ್ನಾಟಕದ ಶ್ರೇಷ್ಠಾತಿ ಶ್ರೇಷ್ಠ ಡಾಕ್ಟರ್ ಹತ್ತಿರ ಅವರನ್ನು ಕರ್ಕೊಂಡು ಹೋದರೂ ಕೂಡ ಅವ್ರು ಯಾರಿಗೂ ಕ್ಯೂರ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ನಮಗೆ ನೆನಪಾಗಿದ್ದು ಡಾಕ್ಟರ್ ವೈ ರುದ್ರಪ್ಪನವರು. ಅವರು ಸಲಹೆ ಮೇರೆಗೆ ಅಲ್ಲಿ 15 ದಿನಗಳ ಕಾಲ ಅಲ್ಲಿ ಶಾಂತಿವನದಲ್ಲಿ ಇದ್ದಾಗ ಕೇವಲ 15 ದಿನದಲ್ಲಿ ನ್ಯಾಚುರೋಪತಿ ಚಿಕಿತ್ಸೆ ಮೂಲಕ ಸಂಪೂರ್ಣವಾಗಿ ಆ ಸ್ವಾಮೀಜಿಯವರು ಗುಣಮುಖರಾಗಿದ್ದರು. ಇವತ್ತಿಗೂ ಆ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಅವತ್ತು ಅವರು ಪ್ರತಿದಿನ 38 ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ರು ಅವರು. ಬಟ್ ಕೇವಲ 15 ದಿನ ನಮ್ಮ ಶಾಂತಿವನ ನಿಸರ್ಗ ಚಿಕಿತ್ಸೆಯಲ್ಲಿ ತೆಗೆದುಕೊಂಡಂಥ ಪದ್ಧತಿಯಿಂದ ಕೇವಲ 15 ದಿನದಲ್ಲಿ ಇವತ್ತು ಆ ಸ್ವಾಮೀಜಿ ಸುಮಾರು ಒಂದು 65 ವರ್ಷ ಯಾವೊಂದು ಮಾತ್ರೆಯನ್ನು ತೆಗೆದುಕೊಳ್ಳೋದಿಲ್ಲ ಅವರು.
ಸಂಪೂರ್ಣವಾಗಿ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ನಿಸರ್ಗೋಪಚಾರವನ್ನು ಮತ್ತು ಆಯುರ್ವೇದ ತಮ್ಮ ಉಚ್ಛ್ವಾಸ ನಿಶ್ವಾಸ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಂಥ ಒಬ್ಬ ಶ್ರೇಷ್ಠ, ಇನ್ನೂ ಕರ್ನಾಟಕ ಯೋಚನೆ ಮಾಡೋಕ್ಕಿಂತ ಪೂರ್ವದಲ್ಲೇ ನಮ್ಮ ಹೆಗಡೆಯವರು ಕರ್ನಾಟಕ ನಾಡಿನ ಆರೋಗ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿದವರು. ಅಂಥವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಮ್ಮ ಸಿರಿಗೆರೆಯ ತಳಬಾಳ ಜಗದ್ಗುರು, ಈ ನಾಡಿನ ಅತ್ಯಂತ ಶ್ರೇಷ್ಠ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವಂತಹ ನಮ್ಮ ಸಿರಿಗೆರೆಯ ತಳಬಾಳು ಜಗದ್ಗುರು ಅವರ ಆಶೀರ್ವಚನ ತಾವೆಲ್ಲ ಕೇಳಿದ್ದೀರಿ.